ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಳ್ಳಕೆರೆಗೆ 26 ಕಿಲೋಮೀಟ್ರ್ ದೂರದಲ್ಲಿದ್ದೀನಿ. ಇದು ನೋಡ್ತಾ ಇದ್ದೀರಲ್ಲ, ಇದು ನಕಾಶೆ ರೋಡು. ತೆಂಗಿನ ಮರ ಪಕ್ಕದಲ್ಲಿ ನಕಾಶೆ ರೋಡು. ಇನ್ನು ಚಳ್ಳಕೆರೆಯಿಂದ ಪರಶುರಾಂಪುರಕ್ಕೆ ಹೋಗುವ ಮಾರ್ಗದಲ್ಲಿ, ಅಂದರೆ ಇನ್ನು ಕೇವಲ ಪರಶುರಾಂಪುರ 3 ಕಿಲೋಮೀಟರ್ ಇರುತ್ತೆ ಈ ಜಾಗಕ್ಕೆ. ವಿಲೇಜ್ ಅಟ್ಯಾಚ್ ಇರುವಂಥ ನೋಡ್ರಿ, ಅದೇ ವಿಲೇಜ್. ನೀವು ನೋಡ್ತಾ ಇದ್ದೀರಲ್ಲ, ಅಲ್ಲಿ ಒಂದಿಬ್ಬರು ನಿಂತಿದ್ದಾರೆ, ಅದೇ ವಿಲೇಜು. ಇನ್ನು ಈ ಮಣ್ಣಲ್ಲಿ ಏನೇನು ಉಪಯೋಗಿಸ್ಕೋಬೋದು, ಮಣ್ಣು ಯಾವುದು, ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ, ಇದರ ಬೆಲೆ ಎಷ್ಟು, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು, ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿ ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಇದು ಮೊದಲಿಗೆ 20 ಗುಂಟೆ ವಿಲೇಜ್ ಅಟ್ಯಾಚ್ ಇರುವಂಥ ಜಮೀನು, ಜೊತೆಗೆ ಈ 20 ಗುಂಟೆ ಜೊತೆಗೆ ಒಂದು ಸೈಟು ನೋಡ್ರಿ, ನಿಮ್ಗೆ ಅಲ್ಲಿ ಕಾಣಿಸುತ್ತಲ್ಲ, ಅಲ್ಲಿ ಒಂದು ಸೈಟ್ ಇದೆ ವಿಲೇಜ್ ಪಕ್ಕ. ಒಂದು ಎಲ್ಲವೂ ಕೂಡ ಅಣ್ಣ ತಮ್ಮಂದಿರ ಜಮೀನು, ವಿಲೇಜ್ ಪಕ್ಕನೇ ಇರೋದು. ಇದು 20 ಗುಂಟೆ ಮಾರುವಂಥ ಜಮೀನು, ಜೊತೆಗೆ ನೀರಾವರಿ. ಅದು ಹೇಗೆ ಅಂದರೆ, ಅಣ್ಣ ತಮ್ಮಂದಿರ ಭಾಗ. ಒಂದು ಬೋರ್ ಇದೆ ಅಂದರೆ ಇವ್ರಿಗೊಂದು ದಿನ ನೀರು, ನೆಕ್ಸ್ಟ್ ಈ ಜಮೀನಿಗೊಂದು ದಿನ ನೀರು, ಆ ಥರ ಇರುತ್ತೆ. ಜೊತೆಗೆ ಇಲ್ಲಿಂದ ವೇದವತಿ ನದಿ ಕೇವಲ 300 ಮೀಟ್ರ್ ಆಗುತ್ತೆ, 300ರಿಂದ 200 ಮೀಟ್ರ್. ನಿಮಗೆ ಮುಂದಿನ ಭಾಗದಲ್ಲಿ ತೋರಿಸ್ತೀನಿ. ಇನ್ನು ಯಾವುದೇ ರೀತಿ ನೀವು ದಾರಿಗಂತೂ ಸಮಸ್ಯೆ ಇಲ್ಲ. ನಾನು ಈ ಜಮೀನಲ್ಲಿ ದಾರಿ ತೋರಿಸೋದಕ್ಕೆ ಆಗಿಲ್ಲ, ಯಾಕೆಂದರೆ ವಿಲೇಜಿಂದ ಅಣ್ಣ ತಮ್ಮಂದಿರ ಜಮೀನಲ್ಲೇ ನೋಡ್ರಿ, ಇದಿದೆಯಲ್ಲ ತೆಂಗಿನ ಮರ, ಅಲ್ಲಿ ಬರಬೇಕು. ಈ ಕಡೆ ಪಕ್ಕದಲ್ಲೆಲ್ಲ ತೆಂಗು ಎಲ್ಲವೂ ಕೂಡ ಹಾಕಿದ್ದಾರೆ, ಅಡಿಕೆ, ತೆಂಗು ಪ್ರತಿಯೊಂದು ಕೂಡ ಇಲ್ಲಿ ಚೆನ್ನಾಗೇ ಬೆಳೆದಿದ್ದಾರೆ. ಯಾಕೆಂದರೆ ಇಲ್ಲಿ ನೀರಿನ ಸಮಸ್ಯೆ ಅಂತೂ ಯಾವುದೇ ರೀತಿ ಇಲ್ಲ. ಇದು ನೀವು ನೋಡ್ತಾ ಇದ್ದೀರಲ್ಲ, ಇದು ಅಣ್ಣ ತಮ್ಮಂದಿರ ದಾರಿ. ಅಲ್ಲಿ ನಿಂತಿದ್ದಾರಲ್ಲ, ಅಲ್ಲಿಂದನೇ ವಿಲೇಜಿಂದ ಇದು ದಾರಿ, ಅಂದರೆ 12 ಅಡಿ ನಕಾಶೆ ರೋಡು. ಎಲ್ಲರೂ ಮಾತಾಡಿಕೊಂಡು ಬಿಟ್ಟಿರೋಂಥ ದಾರಿ, ಅದು ದಾರಿಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಇದು ನೋಡ್ತಾ ಇದ್ದೀರಲ್ಲ, ಇದು 20 ಗುಂಟೆ ಮಾರುವಂಥ ಜಮೀನು, ಜೊತೆಗೆ ಒಂದು ಸೈಟ್ ಇದೆ ವಿಲೇಜ್ ಪಕ್ಕನೇ. ಅಲ್ಲಿಂದ ಇಲ್ಲಿಗೆ ಕೇವಲ 300 ಮೀಟ್ರ್ ಆಗುತ್ತೆ ಜಮೀನಿಗೆ. ಅಂದರೆ ಅಣ್ಣ ತಮ್ಮಂದಿರು ಮೊದಲನೇದು ಬೇರೆಯವ್ರದ್ದು, ಇದು ಈಗ ಮಾರುವಂಥ 20 ಗುಂಟೆ ಜಮೀನು. ಇನ್ನು ನಿಮ್ಗೆ ಈ ಭಾಗದಲ್ಲಿ ನೋಡಿ, ಆ ಭಾಗದಲ್ಲಿ ವೇದವತಿ ನದಿ ಇದೆ, ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸ್. ಯಾವುದೇ ರೀತಿ ಇಲ್ಲಿ ನೀರಿನ ಸಮಸ್ಯೆ ಅಂತೂ ಇಲ್ಲ, ತುಂಬ ಚೆನ್ನಾಗಿದೆ. ಯಾಕೆಂದರೆ ವೇದವತಿ ನದಿ 300 ಮೀಟ್ರ್ ಆಗುತ್ತೆ, 300 ಮೀಟ್ರ್ ಆಗುತ್ತೆ. ನೀರಿನ ಸ್ಥಿತಿ ಅಂತೂ ಯಾವುದೇ ರೀತಿ ತೊಂದರೆ ಇಲ್ಲ. ಇನ್ನು ಮಣ್ಣಿನ ವಿಚಾರಕ್ಕೆ ಬರೋದಾದರೆ ಪ್ಯೂರ್ ರೆಡ್ ಸಾಯಿಲ್ ಮಣ್ಣು. ನೀವು ನೋಡ್ತಾ ಇದ್ರೇ ಗೊತ್ತಾಗುತ್ತೆ ಯಾವುದೇ ರೀತಿ ಮಣ್ಣು ತುಂಬ ಚೆನ್ನಾಗಿದೆ, ಯಾವುದೇ ರೀತಿ ತೊಂದರೆ ಇಲ್ಲ. ಜೊತೆಗೆ ಜನರಲ್ ಪ್ರಾಪರ್ಟಿ, ಯಾವುದೇ ರೀತಿ ತಂಟೆ ತಕರಾರು ನೋಡ್ರಿ, ಅದೇ ವಿಲೇಜ್. ಅಲ್ಲಿ ನೀವು ಜೂಮ್ ಮಾಡ್ತಾ ಇದ್ದೀರಿ ನೋಡ್ರಿ, ಅದು ವಿಲೇಜ್. ಇದು 20 ಗುಂಟೆ ಜಮೀನು, ಯಾವುದೇ ರೀತಿ ತಂಟೆ ತಕರಾರು, ಜನರಲ್ ಪ್ರಾಪರ್ಟಿ ಯಾವುದೇ ರೀತಿ ಸಮಸ್ಯೆ ಇಲ್ಲ. ನೀವು ಅಂದ್ಕೋಬೋದು 20 ಗುಂಟೆ. ಬಹಳ ಜನ ಕೇಳ್ತಾ ಇದ್ರು ಇತ್ತೀಚೆಗೆ, ನನಗೊಂದು 20 ಗುಂಟೆ ಬೇಕು ಸರ್ ವಿಲೇಜ್ ಪಕ್ಕ ಅನ್ನೋಂಥವ್ರಿಗೆ ಇದು ಸೂಕ್ತ ಆಯ್ಕೆ. ನೀವು ಜೊತೆಗೆ ನೀರಾವರಿ, ಯಾವುದೇ ಕಾರಣಕ್ಕೂ ಇಲ್ಲಿ ನೀರಿಂದಂತೂ ಸಮಸ್ಯೆನೇ ಇಲ್ಲ. ನೀವು ಈ ಕಡೆಯಿಂದ ನಿಮಗೆ ಸೂರ್ಯ ಹುಟ್ಟ ಕಡೆಗೆ ಜಮೀನು ಸಿಗುತ್ತೆ, ನಿಮಗೆ ಎಡಗಡೆಗೆ ವೇದವತಿ ನದಿ ಇದೆ ನೋಡಿ. ನೀವು ಇದು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಜೂಮ್ ಮಾಡ್ತಾ ಇದ್ದೀನಿ ನೋಡಿ, ಅದೇ ಒಂದು 200ರಿಂದ 300 ಮೀಟ್ರ್ ಆಗುತ್ತೆ ವೇದವತಿ ನದಿ. ನೀರಿಂದಂತೂ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಜೊತೆಗೆ ಇದರ ಬೆಲೆಯನ್ನು ಹೇಳೋದಕ್ಕಿಂತ ಮುಂಚೆ, ಈಗ ಎಲ್ಲ ಹೇಳಿದ್ದೀವಿ, ನೀರಿನ ಸ್ಥಿತಿ, ಮಣ್ಣು ಪ್ರತಿಯೊಂದನ್ನು ಕೂಡ ಹೇಳಿರ್ತೀನಿ. ಅಕ್ಕಪಕ್ಕದಲ್ಲಂತೂ ಎಲ್ಲವೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್, ತುಂಬ ಚೆನ್ನಾಗಿದೆ. ಲೊಕೇಶನ್ ಮಾತ್ರ ನೋಡೋದಕ್ಕೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಇನ್ನು ಈ ಜಮೀನಿಗೆ ಬೆಲೆ ಹೇಳೋದಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಒತ್ತಡದ ಬರದಲ್ಲಿ ಫೋನನ್ನು ರಿಸೀವ್ ಮಾಡಿಲ್ಲ ಅಂದರೆ ದಯವಿಟ್ಟು ಕ್ಷಮೆ ಇರಲಿ. ಇನ್ನು ಒತ್ತಡದ ಬರದಲ್ಲಿ ಯಾವುದಾದ್ರೂ ವಿವರಣೆ ಕೊಡುವಂಥ ಸಮಯದಲ್ಲಿ ವ್ಯತ್ಯಾಸ ಆಗಿದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಹೇಳಿ. ಯಾಕೆಂದರೆ ನಿಮ್ಮ ಸಲಹೆ ಮುಂದಿನ ವೀಡಿಯೋಗಳಲ್ಲಿ ನಾನು ಬದಲಾಯಿಸಿಕೊಂಡು ವೀಡಿಯೋನ ಮಾಡ್ತೀನಿ. ಜೊತೆಗೆ ಈ ಜಮೀನಲ್ಲಿ ವೀಡಿಯೋ ಮಾಡಬೇಕಾದ್ರೆ ದಾರಿ ತೋರಿಸಿಲ್ಲ. ಆ ತೆಂಗಿನ ಮರ ಪಕ್ಕ ಇಬ್ಬರು ನಿಂತಿದ್ದಾರಲ್ಲ, ಅದೇ ದಾರಿ ನಕಾಶೆ ರೋಡು, ಅಣ್ಣ ತಮ್ಮಂದಿರದು. ನಿಮಗೆ ವಿಲೇಜಿಂದ ತಾರ್ ರೋಡ್ ಇದೆ, ಒಂದು 300 ಮೀಟ್ರ್ ಒಳಗಡೆ ಬರಬೇಕಾಗುತ್ತೆ. ಇನ್ನು ಈ ಜಮೀನಿಗೆ ಎಲ್ಲ ರೀತಿಯಾದಂಥ, ನನಗಂತೂ ತುಂಬ ಇಷ್ಟ ಆಯಿತು ಈ ಲೊಕೇಶನ್ನು. 20 ಗುಂಟೆ ಒಂದು ಸೈಟು, ಟೋಟಲ್ ಆಗಿ ಇದಕ್ಕೆ 10 ಲಕ್ಷ ಹೇಳ್ತಾರೆ.
ಒಂದು ಸೈಟು 20 ಗುಂಟೆ. ಯಾಕೆಂದರೆ ಇಲ್ಲಿ ನೀರಿನ ಸ್ಥಿತಿ ತೊಂದರೆ ಇಲ್ಲದಿರೋದ ಕಾರಣ ತೊಗೋಬೋದು. ಇನ್ನು ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಈ ಕಡೆ ಗಮನ ಹರಿಸಿ ಅಂತ ಹೇಳ್ತಾ, ಟೋಟಲ್ ಆಗಿ 20 ಗುಂಟೆ ಪ್ಲಸ್ ಒಂದು ಸೈಟು ವಿಲೇಜ್ ಪಕ್ಕನೇ. ನಾನು ಸಣ್ಣದಾಗಿ ಏನಾದರೂ ಫಾರ್ಮ್ ಹೌಸ್ ಮಾಡ್ಕೊತೀನಿ ಅಂದರೆ ತುಂಬ ಚೆನ್ನಾಗಿದೆ. ಏನು ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು, ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.